ಕತೆ ಜಾನ್ವರಿ 1984ರಲ್ಲಿದೆ. ಈಜಿಪ್ಟ್ ಜಾನಪದ ಕತೆ ಇದು. ಅದರಿಂದ ಬರ್ದವ್ರು ಯಾರಂತ ಕೊಟ್ಟಿಲ್ಲ. ಕತ್ತೆಯ ಖರೀದಿ ಅಂತ ಇದಕ್ಕೆ ಹೆಸರಿದೆ. ಅನೇಕ ವರ್ಷಗಳ ಹಿಂದೆ ಕೈರೋ ನಗರದಲ್ಲಿ ಒಬ್ಬ ಬಡ್ಡಿ ವ್ಯಾಪಾರಿ ಬಡ್ಡಿ ಲೇವಾದೇವಿ ನಡೆಸ್ತಾ ಇರ್ತಾನೆ. ಅವ್ನು ತುಂಬಾ ಧನವಂತ. ಧನ ಇದ್ದಷ್ಟೇ ಅವನಿಗೆ ಧನದ ಆಸೆ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಯಾರಾದ್ರೂ ಸಾಲ ಕೇಳಕ್ ಹೋದ್ರೆ ಅವ್ರಿಗೆ ವಿಪರೀತ ಬಡ್ಡಿ ಹಾಕಿ ಹೆಂಗೋ ಮಾಡಿ ಅವ್ರನ್ನ ಬಡವ್ರನ್ನ ಮಾಡೋ ಅಷ್ಟೊಂದು ದುಡ್ಡು ಹಾಕ್ತಾ ಇರ್ತಾನೆ. ಲೇವಾದೇವಿ ಮಾಡ್ಕೊತಿರ್ತಾನೆ. ಆದ್ರೆ ಅವನು ಗೌರವ ಯಾಕೆ ಕೊಡ್ತಿರ್ತಾನೆ ಅಂದ್ರೆ ಸಮಯದಲ್ಲಿ ದುಡ್ಡು ಕೊಡ್ತಾನ. ಅವನು ಸಮಯದಲ್ಲಿ ಸಹಾಯ ಮಾಡೋದ್ರಿಂದ ಜನ ಎಲ್ಲ ಅವನ್ಗೆ ತಲೆ ಬಾಗಿಸ್ತಾ ಇರ್ತಾರೆ. ಅವನ್ಗೆ ಆ ಜನ ಮರ್ಯಾದೆ ಕೊಡೋದ್ ನೋಡ್ಬಿಟ್ಟು ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತ ಅವನಿಗೊಂಥರ ಅಹಂಕಾರ. ನಾನು ಹೇಳಿದ ಎಲ್ರು ಕೇಳ್ತಾರೆ ಅಂತ. ಅವಾಗ ಅವಾಗವಾಗ ಮಾತಾಡೋವನು ನನ್ನನ್ ಯಾರು ಮೋಸ ಮಾಡಲ್ಲಪ್ಪ, ನನ್ನನ್ ಯಾರು ಮೋಸ ಮಾಡಲ್ಲ ಅಂತ ಜಂಬ ಕೊಚ್ಕೊಂತ ಇರ್ತಾನೆ. ಹೀಗೆ ಒಂದ್ಸಾರಿ ನಗರದೊಳಗೆ 4 ಯುವಕರು ಆ ಬಡ್ಡಿ ವ್ಯಾಪಾರಿ ಸಂಗತಿಯನ್ನ ನೋಡ್ಬಿಟ್ಟು ಅವ್ನಿಗೇನಾದ್ರೂ ಮಾಡಿ ನಾವು ಬುದ್ಧಿ ಕಲಿಸ್ಲೇಬೇಕು, ಎಷ್ಟೊಂದು ಹೊಗಳ್ಕೊತಾನ ಅವನು ಅಂತ ನಿಶ್ಚಯಿಸ್ಕೊತಾರೆ. ಒಬ್ಬ ಒಂದ್ ಕತ್ತೆ ಮೇಲೆ ಕೂತ್ಕೊಂಡು ಬಡ್ಡಿ ವ್ಯಾಪಾರಿ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು, ಅಪ್ಪ ನನ್ನ ಹತ್ರ ಇದು 5 ದಿನಾರಗಳೇ ಚಿಲ್ಲರೆ ಬೇಕಿತ್ತು, ಕೊಡ್ತೀರಾ ನೀವು ಅಂತ ಬಡ್ಡಿ ವ್ಯಾಪಾರಿ ಕೇಳಿ. ಬೇಷಾಗಿ ಕೊಡ್ತೇನೆ, ಅದಕ್ಕೆ ಸ್ವಲ್ಪ ನೀನ್ ದುಡ್ಡು ಕೊಡ್ಬೇಕು ನಂಗೆ ಅಷ್ಟೇ, ಚೇಂಜ್ ಕೊಟ್ರೆ ಇಸ್ಕೊಂತಾರಲ್ವಾ ಕಮಿಷನ್ ತರ, ಆ ತರ ಅಂತ ಹೇಳ್ತಾನೆ. ಬಡ್ಡಿ ವ್ಯಾಪಾರಿ ಚಿಲ್ಲರೆ ನಾಣ್ಯಗಳು ಎಣಿಸಿ ಒಂದೊಂದು ದಿನಾರವಾಗಿ ಪೇರಿಸ್ತಾ ಇರ್ತಾನೆ. ಬರ್ತಾರೆ. ಬಂದು ಆ ಕತ್ತೆಯನ್ನು ವಿಚಿತ್ರವಾಗಿ ನೋಡ್ತಾ ನಿಂತ್ಕೊಂತಾರೆ. ಒಬ್ಬ ರಹಸ್ಯವಾಗಿ ಇನ್ನೊಬ್ಬನ ಕಿವಿಲೆ ಹೇಳ್ತಾನೆ, ಓ ಇದು ಅದೇ ಕತ್ತೆ ಕಣೋ, ಸಂದೇಹನೇ ಇಲ್ಲ ಅಂತಾನೆ. ಇನ್ನೊಬ್ಬ, ಅಯ್ಯೋ ನಿಜವಾಗ್ಲೂ ಇದೇ ಕತ್ತನ ನಾವು ನೋಡಿದ್ದು ಅಂತಾನೆ. ಏನೋಪ್ಪ ನನಗ್ ನಂಬಿಕೆ ಬರ್ತಿಲ್ಲ ಅಂತ ಮೂರನೇವನ್ ಹೇಳ್ತಾನೆ. ನೀನ್ ಸುಮ್ನಿರು, ಇದೇ ನಂಬೇಕಾದ ಕತ್ತೆ, ಎಷ್ಟು ಬೆಲೆ ಹೇಳುತ್ತಾನೋ ಕೇಳಿ ನೋಡು ಅಂತ 3 ಜನನು ಮಾತಾಡ್ಕೋತಾರೆ. ನೆಕ್ಸ್ಟ್ ಆ 3 ಕತ್ತೆ ಮೇಲೆ ಕುಳಿತುಕೊಂಡು ಕತ್ತೆ ಮೇಲೆ ಕುಳಿತಿರೋ ಯುವಕನ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು, ಏನಪ್ಪಾ ನೀನ್ ಈ ಕತ್ತೆ ನಾವು ಕೊಂಡ್ಕೋಬೇಕು ಅಂತಿದೀವಿ, ಎಷ್ಟು ಬೆಲೆ ಹೇಳ್ತಾ ಕತ್ತೆಗೆ ಅಂತಾರೆ. ಕತ್ತೆ ಮಾರದ? ನಾನೇ ಕತ್ತೆ ಮಾರ್ತೀನಿ ಅಂತ ಹೇಳೇ ಇಲ್ವಲ್ಲ, ನೀವ್ಯಾರು, ನಿಮ್ಗೆ ಯಾರು ಹೇಳಿದ್ರು ಅಂತ ಅವ್ನ್ ದಬಾಯಿಸ್ತಾನೆ. ಆಶ್ಚರ್ಯವಾಗಿ ನೋಡ್ತಾ ನೀನು ತಪ್ಪದೆ ಈ ಕಥೆಯನ್ನು ಮಾರ್ಲೇಬೇಕು, ಇಷ್ಟರವರೆಗೆ ಮಾರುವ ಆಲೋಚನೆ ಮಾಡದಿದ್ರೆ ಏನಾಯ್ತಪ್ಪ, ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಡ್ತೀವಿ, 100 ದಿನಾರ ತಗೋ, ಕತ್ತೆನ ನಮ್ಗೆ ಕೊಟ್ಬಿಡು ಅಂತ 3 ಒತ್ತಾಯ ಮಾಡ್ತಾರೆ. ಈ ಸಂಭಾಷಣೆ ಆ ಬಡ್ಡಿ ವ್ಯಾಪಾರಿ ಕೇಳಿಸುತ್ತೆ. ಅವನ್ಗೆ ಆಶ್ಚರ್ಯ ಆಗೋಗುತ್ತೆ. ಎಷ್ಟೇ ಬಲವಪ್ರಾಯ ಇದ್ದ ಕತ್ತೆ ಆದ್ರೂ ಕತ್ತೆ ಬಲ 10 ದಿನಾರಕ್ಕೆ ಇಂತ ಜಾಸ್ತಿ ಇರಲ್ಲ. ಆದ್ರೆ 3 ಯುವಕರು ಸ್ವಲ್ಪ ಕೋಪದಿಂದ, ಸುಮ್ಮನೆ ಹೊತ್ಕಳಿಬೇಡ, 1000 ದಿನಾರ ಕೊಡ್ತೀವಿ ಸರಿ ತಾನೇ ಅಂತ ಕೇಳ್ತಾರೆ. ಕತ್ತೆ ಯಜಮಾನ ಅವ್ರನ್ನು ಮೂರ್ ಜನನು ಕೋಪದ ಕಣ್ಣಿಗೆ ನೋಡ್ತಾನೆ. ಬಡ್ಡಿ ವ್ಯಾಪಾರಿ ತನ್ನ ಕಿವಿ ತಾನೇ ನಂಬಲಾಗದೆ ಹೋಗ್ತಾನೆ. ಅವನಾತ, ಅಲ್ಲ, ಅಷ್ಟೊಂದು ಕತ್ತೆ ಅಗತ್ಯ ಇದ್ರೆ 1 ಅಲ್ಲ 2 ಕತ್ತೆಗಳನ್ನ ನಾನ್ ಮಾರ್ತೀನಿ, ಒಂದೊಂದಕ್ಕೆ 1000 ದಿನಾರ, ಏನೇನಿವ್ರಿ ತರಿಸಲೇ ಕತ್ತೆಗಳನ್ನ ಅಂತ ಬಡ್ಡಿ ವ್ಯಾಪಾರಿ ಕೇಳ್ತಾನೆ. ಯುವಕರು ಬಡ್ಡಿ ವ್ಯಾಪಾರಿಯ ಮಾತಿಗೆ ನೆಗಾಡಿ ಕತ್ತೆ ಯುವಕನನ್ನು ನೋಡಿ, ಹೌದಯ್ಯ, 2000 ದಿನಾರಗಳು, ಇನ್ನು ಈ ಕತ್ತೆಗೆ ಇದು ಕೂಡ ನ್ಯಾಯವಾದ ಬೆಲೆ ಅಲ್ಲವೆನ್ನುವೆಯಾ ಇಂದ ಅಂಗಲಾಚಿದ ಹಾಗೆ ಕೇಳ್ತಾರೆ. ನಿಜವಾಗೂ ನೀವು ಕತ್ತೆನ ಕೊಂಡ್ಕೋಬೇಕು ಅಂದ್ರೆ ನಂಗೆ 10,000 ದಿನಾರ ಕೊಡಿ, ಇದು ತುಂಬಾ ಲಾಭಕರವಾದ ವ್ಯಾಪಾರ ಅಂತ ನಿಮಗೂ ಗೊತ್ತಿದೆ ಅಂತ ಕತ್ತೆ ಯಜಮಾನ ಹೇಳ್ತಾನೆ. ಅಷ್ಟಣ ನಮ್ಮ ಹತ್ರ ಇಲ್ವಲ್ಲಪ್ಪ, ನಿನ್ನದು ವಿಪರೀತ ದುಬಾರಿ ಬೆಲೆ ಆಯ್ತು, ಹೆಚ್ಚು ಮಾತು ಬೇಡ, 5,000 ತೆಗೆದುಕೋ, ಕೊಟ್ಟು ಬಿಡು ಅಂತ 3 ಯುವಕರು ಹೇಳ್ತಾರೆ. ಒಂದೇ ಮಾತು, 10,000ಕ್ಕೆ ಚಿಕ್ಕ ಕಾಸು ಕಡಿಮೆ ಆದ್ರೂ ಕೊಡಲ್ಲ ಅಂತ ಕತ್ತೆ ಯಜಮಾನ ಹೇಳ್ತಾನೆ. ಇಷ್ಟೊಂದು ಮೊಂಡಾಟ ಒಳ್ಳೇದಲ್ಲಪ್ಪ ಅಂತ ಮೂರ್ ಫ್ರೆಂಡ್ಸ್, ಅವರೆಲ್ಲ ಫ್ರೆಂಡ್ಸೇ, ಒಬ್ಬ ಹೇಳ್ತಾನೆ, ನನ್ನನ್ನು ಮೊಂಡಾಟ ಮಾಡಲು ನಿನಗೇನ್ ಅಧಿಕಾರ, ನನ್ನ ಕತ್ತೆಗೆ ನಾನ್ ಹೇಳುವ ಬೆಲೆನೇ ಇದೆ, ಇಷ್ಟ ಇದ್ರೆ ಕೊಡಿ, ಇಲ್ದಿದ್ರೆ ಹೋಗಿ ನಿಂಪಾಡಿಗೆ ಅಂತ ಕೋಪದಿಂದ ಕತ್ತೆ ಯಜಮಾನ ಬೈತಾನೆ. ಹೋಗೋಂದ್ರೆ ಅವಮರ್ಯಾದೆ ಮಾಡ್ತೀಯ ನಮ್ಗೆ ಅಂತ ಆ 3 ಜನ ಮಾತು ಬೆಳೆಸಿ ಜಗಳ ತೆಗೆದ್ಬಿಡ್ತಾರೆ. ಕಡೆಗೆ ಕತ್ತೆ ಯಜಮಾನ ಆ 3 ಯುವಕರೊಂದಿಗೆ, ನಿಮ್ ರೀತಿ ನೀತಿ ನನ್ಗೇನೋ ಒಂಚೂರು ಹಿಡಿಸ್ತಾ ಇಲ್ಲ, 10,000 ದಿನಾರ ಕೊಟ್ರು ನಿಮಗ್ ನನ್ ಕತ್ತೆ ಮಾರೋದೇ ಇಲ್ಲ, ಹೋಗಿ ನೀವು ಅಂತ ದಬಾಯಿಸ್ತಾನೆ. ಆಮೇಲೆ 3 ಜನನು ಬೇರೆ ಬೇರೆ ಬೀದಿ ಬದಿಯಲ್ಲಿ ಹೋಗ್ಬಿಟ್ಟು ಮರದ ಕೆಳಗಡೆ ನೆರಳಲ್ಲಿ ಅವ್ರು 3 ಜನ ಕೂತ್ಕೊಂತಾರೆ ಫ್ರೆಂಡ್ಸು. ಬಡ್ಡಿ ವ್ಯಾಪಾರಿ ಕತ್ತೆ ಯಜಮಾನನಿಗೆ, ಒಂದ್ ಸಾಧಾರಣ ಕತ್ತೆಗೆ 5,000 ಬೆಲೆ ಕಟ್ಟುವುದು ಕನಸಿನಲ್ಲೂ ನಡೆದ ಸಂಗತಿ, ನನ್ನ ಮಾತು ಕೇಳಿ ಮಾರ್ಬಿಡು ಅಂತಾನೆ. ಅಯ್ಯ, ಈ ನನ್ನ ಕತ್ತೆಯಲ್ಲಿರುವ ನಿಗೂಢ ರಹಸ್ಯ ನಿಮಗ್ ಗೊತ್ತಿಲ್ಲ, ಅದಕ್ಕಿರುವ ಅದ್ಭುತ ಶಕ್ತಿ ಹೇಳುತ್ತೇನೆ ಕೇಳಿ. ಮಧ್ಯರಾತ್ರಿ ಹೊತ್ತಿನಲ್ಲಿ ಈ ಕತ್ತೆಯನ್ನು ಬಿಟ್ಟರೆ ಭೂಮಿಯಡಿಯಲ್ಲಿ ಎಲ್ಲೆಲ್ಲಿ ನಿಧಿ ನಿಕ್ಷೇಪ ಇದೆ ಎಂದು ಕಾಲಿನಿಂದ ಕೆದರಿ ತೋರಿಸುತ್ತದೆ ಅಂತ ಮೆಲ್ಲದನಿಯಿಂದ ಆ ಕತ್ತೆ ಯಜಮಾನ ಯುವಕರನ್ನ ಅವನು ಆ ಬಡ್ಡಿ ವ್ಯಾಪಾರಿಗೆ ಹೇಳ್ತಾನೆ. ತರುವಾಯ ಅವನು ದಿನಾರಿಗೆ ಚಿರರೆ ಪಡೆದು ತನ್ನ ಕತ್ತೆಯೊಂದಿಗೆ ಸಮೀಪದಲ್ಲಿದ್ದ ಒಂದು ಪಾನೀಯದ ಅಂಗಡಿಗೆ ಹೋಗಿ ಅಲ್ಲಿ ಕೂತ್ಕೊಂತಾನೆ. ಮರದ ಕೆಳಗೆ 3 ಜನ ಕೂತಿರ್ತಾರಲ್ಲ,
ಅವ್ರ 3 ಜನ ಬಡ್ಡಿ ವ್ಯಾಪಾರಿ ಹತ್ರ ಹೊರಟಾಗ್ತಾರೆ. ಅಯ್ಯ, ಆ ಕತ್ತೆ ಇವಕ್ಕನೆ ಕೋಪ ಬಂದ್ ಹಾಗಿದೆ, ಅವ್ನ್ ಏನ್ ಮಾಡಿದ್ರು ಕತ್ತೆ ನಮಗ್ ಮಾರಲ್ಲ ಅಂತಾನೆ. ನಮಗಾಗಿ ಆ ಕತ್ತೆನ ನೀವು ಕೊಂಡ್ಕೊಳ್ಳಿ, ಕೊಂಡ್ಕೊಂಡ್ಬಿಟ್ಟು 10,000 ದಿನಾರಕ್ಕೆ ತಗೊಳ್ಳುವಂತ ಅವ್ನಿಗೆ ಹೇಳಿ, ನಿಮ್ಗೆ ಪ್ರತಿಫಲವಾಗಿ 100 ದಿನಾರ, 100 ದಿನಾರ ಮೇಲೆ ನಾನ್ ಕೊಡ್ತೀನಿ ಅಂತ ಹೇಳ್ತಾನೆ. 100 ಯಾವ ಮೂಲೆಗೆ ಅಂತ ಬಡ್ಡಿ ವ್ಯಾಪಾರಿ ದಬಾಯಿಸ್ತಾನೆ. ಹಾಗಾದ್ರೆ 200 ತಗೊಳ್ಳಿ, ಅವ್ನು ಹೊರಟು ಹೋಗೋದಕ್ಕೆ ಮೊದ್ಲೇ ತಗೊಳ್ಳಿ, ದಯಮಾಡಿ ತಗೊಳ್ಳಿ ಅಂತ 3 ಜನನು ಬಡ್ಡಿ ವ್ಯಾಪಾರಿನ ಅಂಗಲಾಚ್ತಾರೆ. ಬಡ್ಡಿ ವ್ಯಾಪಾರಿ ಕತ್ತೆ ಯಜಮಾನ ಬಳಿಗೆ ಹೋಗಿ 10,000 ದಿನಾರಗಳಿಗೆ ಕತ್ತೆಯನ್ನು ತನಗೆ ಮಾರುವಂತೆ ಕೇಳ್ತಾನೆ. ಯುವಕನು ಅದಕ್ಕೆ ಒಪ್ತಾನೆ. ಸರಿ, ವ್ಯಾಪಾರಿ 10,000 ದಿನಾರನ ಅವನಿಗೆ ಎಣಿಸ್ಕೊಟ್ಬಿಟ್ಟು ಕತ್ತೆಯನ್ನು ಕೊಂಡ್ಕೊಂಡು ಬರ್ತಾನೆ. ಅವನು 3 ಯುವಕರ ಬಳಿಗೆ ಬಂದು, ನಿಮಗೆ ಕತ್ತೆ ಬೇಕಾಗಿದ್ರೆ 20,000 ದಿನಾರ ನನಗೆ ಕೊಡ್ಬೇಕು, ಅದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕತ್ತೆ ನಾನೇ ಇಟ್ಕೋತೀನಿ ಅಂತಾನೆ. 3 ಯುವಕರು ಕತ್ತೆನ ಮತ್ತೆ ಮತ್ತೆ ಪರೀಕ್ಷಿಸಿ ನೋಡ್ತಾರೆ. ಇದು ನಾವು ಇಷ್ಟೊತ್ತಿನವ್ರು ಕೊಂಡ್ಕೊಂಡ್ ಬಂದಿದೆ ಕತ್ತೆನ, ಇದು ಅನುಮಾನ ಆಗಿದೆಯಲ್ಲ, ಅಯ್ಯೋ ಕತ್ತೆ ನೀವೇ ಇಟ್ಕೊಳ್ಳಿ, ಅಲ್ದೆ 20,000 ನಾವೆಲ್ಲಿಂದ ತರೋಣ ದುಡ್ಡು ಅಂತ ಹೇಳ್ಬಿಟ್ಟು ಆ 3 ಜನನು ಹೊರಟೋಗ್ಬಿಡ್ತಾರೆ. ಆಗ ವ್ಯಾಪಾರಿಗೆ ಕೋಪ ಬರುತ್ತೆ. ನಿಲ್ಲಿರಿ, ನಾನು ಅವನಿಗೆ ಕೊಟ್ಟ 10,000 200 ದಿನಾರ ರುಸುಮು ಸೇರಿಸಿ ಕೊಟ್ಟು ಕತ್ತೆ ತಗೊಂಡು ಹೋಗಿ ಅಂತಾನೆ. 20,000ವೆಂದು ಈಗ 10 ಹೇಳಿಬಿಟ್ಟೆವಲ್ಲ, ನೀವೇ ಇಟ್ಕೊಳ್ಳಿ ಅಂತ ಯುವಕರು 3 ನಿರ್ಲಕ್ಷ್ಯವಾಗಿ ಅವರ ಪಾಡಿಗೆ ಬೇಗ ಬೇಗನೆ ಹೊರಟೋಗ್ತಾರೆ. ಬಡ್ಡಿ ವ್ಯಾಪಾರಿ ದೊಡ್ಡ ಕಂಠದಿಂದ, ಜನರಲ್ಲಿ ಸೇರಿಸ್ಬೇಕಲ್ಲ ನನಗೆ ಮೋಸ ಆಗಿದೆ ಅಂತ. ಅಯ್ಯ, ದೊಡ್ಡ ಮನುಷ್ಯರ ಬನ್ರಿ ಬನ್ರಿ ನಿಂತ್ಕೊಳ್ಳಿ ಅಂತಾನೆ. ಎಲ್ಲ ತುಂಬಾ ಜನ ಸೇರ್ಬಿಡ್ತಾರೆ. ಬೀದಿಯಲ್ಲಿ ಹೋಗುವ 10 ಮಂದಿ ಅವನ್ ಸುತ್ತ ಸೇರಿ, ಏನ್ ನಿಮ್ಗೆ ಏನಾಯ್ತು ಅಂತಾರೆ. ಬಡ್ಡಿ ವ್ಯಾಪಾರಿಯವರಿಗೆ 3 ಯುವಕರನ್ನು ತೋರಿಸಿ, ಅವ್ರು ಕೊಂಡ್ಕೊಳ್ಳೋದಕ್ಕೆ ಹೇಳಿದ ಕತ್ತೆಯನ್ನು ನಾನು 10,000 ದಿನಾರ ಕೊಟ್ಟು ತಗೊಂಡೆ, ಆಗ ಅವರು ಇದನ್ನ ನನಗೆ ಬಿಟ್ಟು ಹೋಗುತ್ತಿದ್ದಾರೆ. 10,000 ದಿನಾರ ಕೊಟ್ಟು ಕತ್ತೆಯನ್ನು ತಗೊಂಡಿದ್ದೀನಿ ನಾನು, ಅವರು ಇದನ್ನ ನನಗೆ ಬಿಟ್ಟು ಹೋಗ್ತಾರೆ, ಇಂಥ ಅನ್ಯಾಯ ಎಲ್ಲಾದ್ರೂ ಉಂಟೆ ಅಂತ ಜನರಿಗೆಲ್ಲ ಪ್ರಶ್ನೆ ಕೇಳ್ತಾನೆ. 10,000 ದಿನಾರ ಕೊಟ್ಟು ಕತ್ತೆನ್ ಕೊಂಡ್ಕೋತಾರ, ಎಲ್ಲಾದ್ರೂ ಉಂಟೆ, ನೀವು ಅಷ್ಟು ಹುಚ್ಚರೋ ಅಂತ ಜನ ಎಲ್ಲ ನಗಕ್ ಶುರು ಮಾಡ್ಬಿಡ್ತಾರೆ. ಅವಾಗ ಏನ್ ಮಾಡಕ್ಕಾಗತ್ತೆ, ಪಾಪ ಬಡ್ಡಿ ವ್ಯಾಪಾರಿಗೆ ಅವಮಾನ ಆಗತ್ತೆ. ನಿಜವಾಗಿಯೂ ಪಾಪ ಬಡ್ಡಿ ವ್ಯಾಪಾರಿಗೆ ಆದ ನಷ್ಟ ಎಷ್ಟು ಅಂದ್ರೆ 9,995 ದಿನಾರಗಳು. ಅವ್ನ್ ಕೊಂಡ್ಕೊಂಡ್ ಕತ್ತೆ ಬೆಲೆ ಕೇವಲ 5 ದಿನಾರ ಆಗಿರುತ್ತೆ.